ತಮಿಳು ರಾಜಕೀಯ ರಂಗದಲ್ಲಿ ಚಿತ್ರರಂಗದ ದಳಪತಿಯ ದರ್ಬಾರ್ ಶುರುವಾಗಿದೆ. ದ್ರಾವಿಡ ನೆಲದಲ್ಲಿ ವಿಜಯ್ ಅಧಿಕಾರದ ಗದ್ದುಗೆ ಹಿಡಿದಿದ್ದಾರೆ. ಆಡಳಿತ ಪಕ್ಷ ಡಿಎಂಕೆಯನ್ನ ತಮಿಳಿಗ ವೆಟ್ರಿ ಕಳಗಂ ಬಗ್ಗು ಬಡ್ತಿದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದಳಪತಿ ವಿಜಯ್ ಕುಟುಂಬದಲ್ಲಿ ಸಂತೋಷ ಮನೆ ಮಾಡಿದೆ. ಈ ಸಂಭ್ರಮದಲ್ಲಿ ನಟಿ ತ್ರಿಷಾ ಎಂಟ್ರಿ ಆಗಿರುವುದು ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ. ದ್ರಾವಿಡ ನೆಲದಲ್ಲಿ ವಿಶಲ್ ಸದ್ದು ಮೊಳಗಿದೆ. ಹೀರೋ ಆಗಿ ವಿಶಲ್ ಹೊಡೆದವರು ರಾಜಕೀಯದಲ್ಲೂ ಕೈ ಹಿಡಿದು ಮೇಲೆತ್ತಿದ್ದಾರೆ. ತಮಿಳು ಭೂಮಿಯಲ್ಲಿ ಹೊಸ ಪಕ್ಷಕ್ಕೆ ಜನರು ಜೈಕಾರ ಹಾಕಿದ್ದಾರೆ. ನಟನ ರಂಗದಿಂದ ರಾಜಕೀಯ ರಂಗಕ್ಕೆ ಧುಮುಕಿದ್ದ ದಳಪತಿಗೆ ತಮಿಳುನಾಡಿನ ಜನ ಬಹುಪರಾಕ್ ಹೇಳಿದ್ದಾರೆ. ಟಿವಿಕೆಗೆ ವಿಜಯ ಮಾಲೆ, ದಳಪತಿ ಮನೆಯಲ್ಲಿ ಸಂಭ್ರಮ. ವಿಶಲ್ ಊದಿ ಸಂಭ್ರಮಿಸಿದ ವಿಜಯ್ ಕುಟುಂಬಸ್ಥರು. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ರ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆಕ್ಟಿಂಗೂ ಸೈ, ರಾಜಕೀಯಕ್ಕೂ ಜೈ ಅಂತ ವಿಜಯ್ ತಮಿಳುನಾಡಲ್ಲಿ ವಿಸಿಲ್ ಬಾರಿಸಿದ್ದಾರೆ. ದಳಪತಿಯ ಗೆಲುವನ್ನ ಅವರ ಕುಟುಂಬ ಕೂಡ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದೆ. ಇವತ್ತು ಮತ ಎಣಿಕೆ ಆರಂಭ ಆಗ್ತಿದ್ದಂತೆ ವಿಜಯ್ ತಂದೆ ಎಸ್.ಎ. ಚಂದ್ರಶೇಖರ್ ತಿರುವಳ್ಳೂರು ಜಿಲ್ಲೆಯ ಪ್ರಸಿದ್ಧ ತಿರುತ್ತಣಿ ಮುರುಗನ್ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಪುತ್ರನ ಗೆಲುವಿಗಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಬಳಿಕ ಚೆನ್ನೈನ ನೀಲಾಂಕರೆ ಬಳಿಯ ವಿಜಯ್ ನಿವಾಸಕ್ಕೆ ಬರ್ತಿದ್ದಂತೆ ಕುಟುಂಬಸ್ಥರು ಕುಣಿದು ಕುಪ್ಪಳಿಸಿ ಗೆಲುವನ್ನ ಸಂಭ್ರಮಿಸಿದ್ರು. ಅಷ್ಟೇ ಅಲ್ಲ, ವಿಜಯ್ ಕುಟುಂಬಸ್ಥರೆಲ್ಲ ಸೇರಿ ಟಿವಿಕೆ ಪಕ್ಷದ ಚಿಹ್ನೆ ವಿಸಲ್ನ ಊದಿ ಜಯವನ್ನ ಸೆಲೆಬ್ರೇಟ್ ಮಾಡಿದ್ರು. ತ್ರಿಷಾ ಜನ್ಮದಿನಕ್ಕೆ ಸ್ನೇಹಿತ ದಳಪತಿ ಗೆಲುವಿನ ಗಿಫ್ಟ್. ಬಹುಭಾಷಾ ನಟಿ ತ್ರಿಷಾ ಮತ್ತು ದಳಪತಿ ವಿಜಯ್ ಬಹುದಿನಗಳ ಗೆಳೆಯರು. ಇದೀಗ ವಿಜಯ್ ಗೆಲುವನ್ನ ತ್ರಿಷಾ ಭರ್ಜರಿಯಾಗಿ ಸಂಭ್ರಮಿಸಿದ್ದಾರೆ. ಅದರಲ್ಲೂ ತ್ರಿಷಾ ಹುಟ್ಟುಹಬ್ಬದಂದೇ ಟಿವಿಕೆ ಗೆಲುವು ಸಾಧಿಸಿರೋದು ಗಿಫ್ಟ್ ಸಿಕ್ಕಂತಾಗಿದೆ. ಹೀಗಾಗಿ ತ್ರಿಷಾ ಇವತ್ತು ಬೆಳಗ್ಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಭೇಟಿ ನೀಡಿದ್ರು. ವೆಂಕಟೇಶ್ವರನ ದರ್ಶನ ಪಡೆದು ಟಿವಿಕೆ ಗೆಲುವಿಗೆ ಪ್ರಾರ್ಥಿಸಿದ್ರು. ಅಲ್ಲಿಂದ ನೇರವಾಗಿ ಚೆನ್ನೈನಲ್ಲಿರುವ ದಳಪತಿ ವಿಜಯ್ ನಿವಾಸಕ್ಕೆ ಬಂದ ತ್ರಿಷಾ ಜಯದ ಶುಭಾಶಯವನ್ನ ತಿಳಿಸಿದ್ರು. ಅಂದಹಾಗೆ ಟಿವಿಕೆ ಸಂಸ್ಥಾಪಕ ವಿಜಯ್ಗೂ ತ್ರಿಷಾಗೂ ಸಂಬಂಧವಿದೆ ಎಂಬ ಗುಲ್ಲು ಎಲ್ಲೆಡೆ ಹರಿದಾಡ್ತಿದೆ. ಹೀಗಾಗಿಯೇ ವಿಜಯ್ ಪತ್ನಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಮಧ್ಯೆ ಗೆಲುವಿನ ದಿನವೇ ತ್ರಿಷಾ ವಿಜಯ್ ಮನೆಗೆ ಭೇಟಿ ಕೊಟ್ಟಿರೋದು ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಈ ಮಧ್ಯೆ ಸಿಎಂ ಆಗುವುದು ನನ್ನ ಆಸೆ ಅಂತ ಹಿಂದೊಮ್ಮೆ ತ್ರಿಷಾ ಹೇಳಿಕೊಂಡಿದ್ದ ವಿಡಿಯೋ ವೈರಲ್ ಆಗ್ತಿದೆ. ದಳಪತಿ ವಿಜಯ್ ಗೆಲುವಿನ ಬೆನ್ನಲ್ಲೇ ಹೊಸ ಚರ್ಚೆಯೊಂದು ಶುರುವಾಗಿದೆ. ವಿಜಯ್ ಸ್ಪರ್ಧಿಸಿರುವ ಒಂದು ಕ್ಷೇತ್ರವನ್ನ ತ್ರಿಷಾಗೆ ಬಿಟ್ಟು ಕೊಡ್ತಾರಾ ಎಂಬ ಪ್ರಶ್ನೆ ಮೂಡಿದೆ. ಪೆರಂಬೂರು ಮತ್ತು ತಿರುಚಿನಪಳ್ಳಿ ಈ ಎರಡೂ ಕ್ಷೇತ್ರದಲ್ಲಿ ವಿಜಯ್ ಸ್ಪರ್ಧೆ ಮಾಡಿದ್ದಾರೆ. ಈ ಎರಡೂ ಕ್ಷೇತ್ರಗಳಲ್ಲೂ ದಳಪತಿ ವಿಜಯ್ಗೆ ಗೆಲುವು ಸಿಕ್ಕಿದೆ. ಹೀಗಾಗಿ ಒಂದು ಕ್ಷೇತ್ರವನ್ನ ತ್ರಿಷಾಗೆ ಬಿಟ್ಕೊಡ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಬೈ ಎಲೆಕ್ಷನ್ ಅಲ್ಲಿ ತ್ರಿಷಾ ಸ್ಪರ್ಧೆ ಮಾಡ್ತಾರೆ ಎಂಬ ಗುಲ್ಲು ಹಬ್ಬಿದೆ. ತಮಿಳುನಾಡು ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ವಿಜಯ್ಗೆ ಚಿತ್ರರಂಗದ ಸ್ನೇಹಿತರು ಶುಭ ಕೋರಿದ್ದಾರೆ. ನಟ ಜಾಕಿ ಶ್ರಾಫ್,
ವಿಜಯ್ ಜಯವನ್ನ ಕೊಂಡಾಡ್ತಾ ವಿಕ್ಟರಿಗೆ ವಿಶಲ್ ಮಾಡಿದ್ದಾರೆ. ಇನ್ನು ತಮಿಳು ನಟ ವಿಜಯ್ ಸ್ನೇಹಿತ ಚಿಯಾನ್ ವಿಕ್ರಮ್ ಕೂಡ ಶುಭ ಹಾರೈಸಿದ್ದಾರೆ. ಇದಿಷ್ಟೇ ಅಲ್ಲ, ಹಲವು ನಟ ನಟಿಯರು, ರಾಜಕೀಯ ನಾಯಕರು ವಿಜಯ್ ಗೆಲುವನ್ನ ಸಂಭ್ರಮಿಸಿದ್ದಾರೆ. ತಮಿಳುನಾಡಿನ ಜನ ಕುಟುಂಬ ರಾಜಕೀಯವನ್ನ ಒತ್ತು ಓಡಿಸಿದ್ದಾರೆ. ಹೊಸ ಪಕ್ಷಕ್ಕೆ, ಹೊಸ ಮುಖಕ್ಕೆ ಮಣೆ ಹಾಕಿದ್ದಾರೆ. ಆದ್ರೀಗ ದ್ರಾವಿಡ ನೆಲದ ಜನರು ಇಟ್ಟಿರುವ ನಂಬಿಕೆಯನ್ನ ವಿಜಯ್ ಹೇಗೆ ಉಳಿಸಿಕೊಳ್ತಾರೆ ಅನ್ನೋದೇ ಮುಂದಿರೋ ಸವಾಲು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.